ನಮಸ್ತೆ. ಇವತ್ತು ಭಾನುವಾರ. ಎಲ್ಲರೂ ಮಲಗಿದ್ರು. ನಾನು ಮಲಗ್ಬೋದಿತ್ತು. ನನಗೆ ಯಾರು ಫೋರ್ಸ್‌ಫುಲಿ ಎದ್ದು ಕೆಲಸ ಮಾಡು ಅಂತ ಹೇಳೋರಿಲ್ಲ. ಆದ್ರೂ ನಮಗ್ ನಿದ್ದೆ ಬರ್ಬೇಕಲ್ವಾ? ರೆಗ್ಯುಲರ್ ಆಗಿ ಯಾವ ಟೈಮ್‌ಗೆ ಎದ್ದೊಳ್ತೀನೋ ಅದೇ ಟೈಮ್‌ಗೆ ಎದ್ದು ಟಿಫನ್ ಮಾಡೋದು ಹೆಂಗೂ ಲೇಟ್ ಆಗತ್ತಲ್ವಾ ಅಂತ ಹೇಳಿ ಸಣ್ಣ ಪುಟ್ಟ ಏನಾದ್ರು ಕೆಲ್ಸಗಳಿದ್ರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನೆಲ್ಲ ಮಾಡ್ಕೊಂತಾ ಇದ್ದೆ. ಹಾಗೆ ಇದು ಒಂದು ಕ್ಯಾಬಿನೆಟ್ ನಾನು ಕ್ಲೀನ್ ಮಾಡಿರ್ಲಿಲ್ಲ. ಆಲ್ಮೋಸ್ಟ್ ಆಗ್ಲೇ ಒಂದು 2 ಮಂತ್ಸ್ ಆಗೋಗ್ಬಿಟ್ಟಿತ್ತು. ಸರಿ ಇವತ್ತು ಅದನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಅವರೆಲ್ಲ ಎದ್ಮೇಲೆ ಟಿಫನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅದೊಂದು ಮಾಡ್ಕೋತಿದ್ದೀನಿ. ಇವತ್ತು ಮಹಿಳಾ ದಿನಾಚರಣೆ ಇದೆ ಅಲ್ವಾ? ಸೊ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಿದ್ದೀನಿ. ನಮಗೆ ಮಹಿಳಾ ದಿನಾಚರಣೆ ಇರಲಿ, ಮದರ್ಸ್ ಡೇ ಇರಲಿ, ಬರ್ತ್‌ಡೇ ಇರಲಿ, ಆ್ಯನಿವರ್ಸರಿ ಇರಲಿ, ನಮ್ದು ಯಾವುದೇ ಒಂದು ರೊಟೀನು ಖಂಡಿತ ಚೇಂಜ್ ಆಗೋದೇ ಇಲ್ಲ. ಸೊ ನಾವು ಮಾಡೋವಂಥ ಕೆಲಸಗಳನ್ನ ಪ್ರತಿದಿನ ಮಾಡ್ತಾನೆ ಇರಬೇಕು. ಬಿಡು ಇವತ್ತೇನೋ ಒಂದು ಸ್ಪೆಷಲ್ ಡೇ ಇದೆ, ಇಗ್ನೋರ್ ಮಾಡೋಣ ಕೆಲಸಗಳು ಅಂತ ಹೇಳಿ ನಾವೇನಾದರೂ ಇಗ್ನೋರ್ ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಡೇಗೆ ಅದು ಡಬಲ್ ಕೆಲಸಗಳೇ ಆಗೋಗ್ಬಿಡತ್ತೆ. ಬಟ್ ಏನಂತಂದರೆ ಒಂದು ಸ್ಪೆಷಲ್ ಡೇ ಅಂತ ಹೇಳಿ ಫ್ಯಾಮಿಲಿ ಕಡೆಯಿಂದ ಕೆಲವ್ರಿಗೆ ಎಲ್ಲರಿಗೂ ಆ ಒಂದು ಚಾನ್ಸ್ ಸಿಗುತ್ತೆ ಅಂತ ನಾನು ಹೇಳಲ್ಲ. ಕೆಲವ್ರಿಗೆ ಒಂದು ಡಿನ್ನರ್‌ಗೋ, ಲಂಚ್‌ಗೋ ಹೋಗ್ಬೋದು ಅಂತ ಹೇಳಿ ಅನ್ಸುತ್ತೆ. ಬಟ್ ಮತ್ತೆ ಮಧ್ಯಾಹ್ನ ನಾವು ಊಟಕ್ಕೆ ಹೋದ್ರೂನು ಎಗೇನ್ ರಾತ್ರಿ ಅಡುಗೆ ಅಂತೂ ಮನೆಗೆ ಬಂದು ನಾವೇ ಮಾಡಬೇಕು. ಸೊ ನನಗೆ ಈ ಥರ ಸ್ಪೆಷಲ್ ಡೇ ಬಂದಾಗ ಏನೋ ಒಂಥರ ಇದಿದೆ ಅಂತ ಹೇಳಿ ಖಂಡಿತ ಅನ್ಸೋದೇ ಇಲ್ಲ. ನಾನು ಮಾಡೋ ಕೆಲಸಗಳನ್ನ ಮಾಡಲೇಬೇಕು ಅನಿಸುತ್ತೆ. ಆದರೆ ನಾವು ಮಾಡೋ ಕೆಲಸಗಳನ್ನ ಬೇರೆಯವರು ಗುರ್ತಿಸ್ಲಿ ಬಿಡಲಿ, ಆದರೆ ನಮ್ಮನ್ನು ನಾವು ಗುರ್ತಿಸ್ಕೊಂಡು ನಮ್ಮನ್ನು ನಾವು ಪ್ರೀತಿಸೋದು ತುಂಬ ಮುಖ್ಯ ಅಂತ ಹೇಳಿ ಅನಿಸುತ್ತೆ. ಅದರಲ್ಲೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್.